ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಹೇಗಿದ್ರೆ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ರೆ? ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ವಿಡಿಯೋ ಬಂದುಬಿಟ್ಟು ಹಾಲು ಸಾರು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲ ಹಿಂದಿನ ಕಾಲದಲ್ಲಿ ಜಾಸ್ತಿ ಮಾಡ್ತಾಯಿದ್ರು ಹಾಲು ಸಾರು. ಇತ್ತೀಚೆಗೆ ತುಂಬ ಕಡಿಮೆ ಆಗಿಬಿಡ್ತು. ಕೆಲವ್ರಿಗಂತೂ ಗೊತ್ತೇ ಇಲ್ಲ. ನಮ್ಮ ಫ್ರೆಂಡ್ಗೆ ಫಸ್ಟ್ ಟೈಮ್ ನಾನು ಹಾಲು ಸಾರು ಮಾಡ್ತಾಯಿದ್ದೀನಿ ಅಂದಾಗ ಅವರು ತುಂಬ ಶಾಕ್ ಆದರು. ಹಾಲಿಂದ ಸಾರು ಮಾಡ್ತಾರೆ, ನಮಗೆ ಗೊತ್ತೇ ಇಲ್ಲ ಅಂತ ಇದ್ದರು. ನಾನು ಆವಾಗ ಮಾಡಿ ಅವ್ರಿಗೆ ಕೊಟ್ಟಿದ್ದೆ. ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಮತ್ತು ನಾನು ಯಾವಾಗ ಹಾಲು ಸಾರು ಮಾಡ್ತೀನಂದ್ರು ಅವರು ತೊಗೊಂಡು ತಿಂತಾಯಿದ್ರು. ಅಷ್ಟು ಟೇಸ್ಟಾಗಿತ್ತು. ಹಿಂದಿನ ಕಾಲದಲ್ಲೆಲ್ಲ ಜಾಸ್ತಿ ಮಾಡ್ತಾಯಿದ್ರು ನಮ್ಮ ಅಜ್ಜಿ ಮತ್ತು ನಮ್ಮಮ್ಮ ಎಲ್ಲನೂ. ಆಗೆಲ್ಲ ಪಡ್ಲಕಾಯಿ ಮತ್ತು ಹಾಲು ಎಲ್ಲ ಜಾಸ್ತಿ ಸಿಗ್ತಾಯಿತ್ತು. ಪಡ್ಲಕಾಯಿ ಬಂದು ನಮ್ಮ ಊರಲ್ಲಿ ಹಳ್ಳಿ ಸೈಡೆಲ್ಲ ಜಾಸ್ತಿ ಇರ್ತಾಯಿತ್ತು. ಮತ್ತು ಹಾಲೂ ಹಸುಗಳಿರ್ತಾಯಿತ್ತಲ್ಲ, ಹಂಗಾಗಿ ಜಾಸ್ತಿ ಮಾಡ್ತಾಯಿದ್ರು. ಇತ್ತೀಚೆಗೆಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದೆ. ನಾನು ಯಾವಾಗೋ ಒಂದು ಟೈಮ್ ಮಾಡ್ತೀನಿ, ಆದರೆ ಜಾಸ್ತಿ ಮಾಡಲ್ಲ. ಯಾವಾಗಾದರೂ ಒಂದೊಂದು ಟೈಮ್ ಮಾಡ್ತೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನೋಡಿ ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಇವತ್ತು. ನಾನಿಲ್ಲಿ ಒಂದು 2 ಹಿಡಿಯಷ್ಟು ಹೆಸ್ರು ಕಾಳು ಮತ್ತು 1 ಹಿಡಿಯಷ್ಟು ಕಡಲೆ ಬೀಜ ತಗೊಂಡು ಅದನ್ನು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಒಂದು 2 ಟೈಮು ಚೆನ್ನಾಗಿರೋ ನೀರಲ್ಲಿ ತೊಳೆದ್ಬಿಟ್ಟು ಒಂದು ಸೈಡ್ಗೆ ಇಟ್ಟಿದ್ದೀನಿ. ಇಲ್ಲಿ ಪಡ್ಲಕಾಯಿ 1 ತೊಗೊಂಡಿದ್ದೀನಿ ನಾನು. ಇದನ್ನು ನೋಡಿ, ಮೇಲೆ ಈ ವೈಟ್ ಆಗಿರುತ್ತಲ್ಲ, ಇದನ್ನೆಲ್ಲನೂ ತೆಗೆದುಬಿಟ್ಟು ನಾನು ಅದನ್ನು ಸೆಂಟ್ರ್ ಕಟ್ ಮಾಡಿಕೊಂಡು ಅದ್ರ ಒಳಗಡೆ ಇರೋ ಬೀಜನೆಲ್ಲನೂ ತೆಗೆದುಬಿಟ್ಟು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜು ಕಟ್ ಮಾಡ್ಕೋಬೇಕು. ಈ ಪಡ್ಲಕಾಯಿ ಎಲ್ಲನೂ ಈಗ ಚಿಕ್ಕ ಚಿಕ್ಕದಾಗಿ ಬರ್ತಾಯಿದೆಯಲ್ಲ, ನಾವು ಹಳ್ಳಿ ಸೈಡ್ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರೋದಂತೂ ತುಂಬ ಉದ್ದ ಇತ್ತು. ಅದಕ್ಕೆಲ್ಲ ನಾವು ಈ ರೀತಿ ಚಪ್ಪರ ಹಾಕ್ಬಿಟ್ಟು ಇದಿರುತ್ತಲ್ಲ ಗಿಡನೆಲ್ಲ ಬೆಳೆಸೋರು, ಅದರಲ್ಲಿ ಆ ಚಪ್ಪರದ ಮೇಲೆ ಉದ್ದ ಬರೋದು, ಅದಕ್ಕೆಲ್ಲ ನಾವು ಕಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ಬಿಟ್ಟು ಬಿಡ್ತಾಯಿದ್ವಿ. ಹಂಗಾಗಿ ಅದು ಉದ್ದಕ್ಕೆ ಎಷ್ಟು ಉದ್ದ ಬೆಳೀತಾ ಇತ್ತಂದರೆ ಆ ಸ್ಮೆಲ್ಲೂ ಚೆನ್ನಾಗಿರ್ತಾಯಿತ್ತು. ಸಾಂಬಾರಲ್ಲಿ ಇನ್ನೂ ತುಂಬ ಚೆನ್ನಾಗಿರೋದು ಟೇಸ್ಟು. ಆದರೆ ಈಗ ಅಷ್ಟು ಟೇಸ್ಟು ಬರ್ತಾಯಿಲ್ಲ ಈ ಪಡ್ಲಕಾಯಿ ಎಲ್ಲನೂ. ಆದರೆ ತುಂಬ ಚೆನ್ನಾಗಿರ್ತಾಯಿತ್ತು ಆವಾಗಿನ ಪಡ್ಲಕಾಯಿ. ಇದು ಇವಾಗ ಬಂದುಬಿಟ್ಟು ಈ ಚಿಕ್ಕ ಚಿಕ್ಕದಾಗಿ ಬರುತ್ತೆ, ಆದರೆ ಟೇಸ್ಟ್ನೂ ಅಷ್ಟರಲ್ಲೇ ಇರುತ್ತೆ. ಆದರೆ ಏನು ಮಾಡೋದು, ಇವಾಗೆಲ್ಲ ಇದೆ ಅಲ್ವ ಸಿಗೋದು, ಹಂಗಾಗಿ ಇದರಲ್ಲೇ ಮಾಡ್ತಾಯಿದ್ದೀನಿ. ಪರವಾಗಿಲ್ಲ, ಇದರಲ್ಲೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಈಗ ಪಡ್ಲಕಾಯಿನ ಕಟ್ ಮಾಡಿಕೊಂಡು ನೀಟಾಗಿ ತೊಳೆದ್ಬಿಟ್ಟು ಈಗ ನಾವು ಈ ಹೆಸ್ರು ಕಾಳು ಮತ್ತು ಕಡಲೆ ಬೀಜ ಹಾಕಿದ್ದೀವಲ್ಲ, ಅದಕ್ಕೆ ಕುಕ್ಕರಿಗೆ ಸೇರಿಸ್ಕೊಂಡು ಇಲ್ಲಿ ನಾನು 1 ರಿಂದ 2 ವಿಸಿಲ್ಗೆ ಇಟ್ಕೊತಾ ಇದ್ದೀನಿ. ಇಲ್ಲಿ ಒಂದು 2 ವಿಸಿಲ್ಗೆ ಇಟ್ಟಿದ್ದೀನಿ ನಾನು. ಇಲ್ಲಿ ನಾನು 1 ಟೈಮ್ಗೆ ಮಾಡ್ತಾಯಿರೋದು, ಹಾಗಾಗಿ ನಾನು ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನೋಡಿ, ಹೆಸ್ರು ಕಾಳು ಮತ್ತು ಕಡಲೆ ಬೀಜ ಇಲ್ಲಿ ನೋಡಿ ಹಾಕ್ಬಿಟ್ಟು ಅದು ಬೇಯೋಷ್ಟು ನೀರು ಸೇರಿಸ್ಕೊಂಡು ಕುಕ್ಕರ್ ವಿಸಿಲ್ಗೆ ಇಡಬೇಕು. ಇಲ್ಲಿ ನಾನು 2 ವಿಸಿಲ್ಗೆ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸ್ಟವ್ ಹಚ್ಕೊಂಡು ವಿಸಿಲ್ಗೆ ಇಟ್ಬಿಟ್ಟು ನಾನು ಇಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ನಾನಿಲ್ಲಿ ಸಾಯಂಕಾಲ ಮಾಡ್ತಾಯಿದ್ದೆ 4 ಗಂಟೆ ಅಷ್ಟರಲ್ಲಿ. ಮಕ್ಕಳು ಸ್ಕೂಲಿಂದ ಬಂದಾಗ ಈಗ ಮೆಣಸಿನ್ಕಾಯಿ ಬಜ್ಜಿ ಸ್ವಲ್ಪ ಮತ್ತು ಟೀ ಮಾಡ್ಕೊಡೋಣ ಅಂದ್ಬಿಟ್ಟು ಮಕ್ಕಳಿಗೆ ನಾನಿಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಮತ್ತು ಬಾಳೆಕಾಯಿ ಎಲ್ಲನೂ ಕಟ್ ಮಾಡಿಬಿಟ್ಟು ನೀಟಾಗಿ ಬಜ್ಜಿ ಮಾಡ್ಕೊಂಡು ತಿನ್ನೋ ಅಷ್ಟರಲ್ಲಿ ಇಲ್ಲಿ ವಿಸಿಲು ಬಂತು. ನಾನು ಕುಕ್ಕರ್ ಆಫ್ ಮಾಡಿಬಿಟ್ಟು ಇಲ್ಲಿ ನೋಡಿ, ನಮಗೆ ಖಾರ ಮಿಕ್ಸಿಗೆ ಹಾಕೊಳಕ್ಕೆ ಏನೇನು ಬೇಕಂದ್ಬಿಟ್ಟು ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ 1 ಚಿಪ್ಪೆಯಷ್ಟು ಹಸಿ ಕೊಬ್ಬರಿ ಮತ್ತು 1 ಹಿಡಿಯಷ್ಟು ಕಡಲೆ ಬೀಜ, ಅರ್ಧ ಲೀಟ್ರ್ ಹಾಲು, 1 ಗಡ್ಡೆ ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಬಿಡಿಸ್ಬಿಟ್ಟು ಮತ್ತು ಒಂದು 5 ರಿಂದ 6 ಒಣಮೆಣ್ಸಿನ್ಕಾಯಿನೂ ತೊಗೊಂಡು ಇದನ್ನೆಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡಿಕೊಂಡೆ. ಆವಾಗ ಕ್ಲೀನ್ ಮಾಡ್ಕೊತಾ ಇದ್ದರೆ ನಮಗೆ ಇಲ್ಲಿ ಅಡುಗೆ ಮಾಡೋವಾಗೂ ಇಲ್ಲಿ ನಾವು ಅಡುಗೆ ಮಾಡೋಕ್ಕೂ ಡಿಸ್ಟರ್ಬ್ ಇಲ್ದಂಗೆ ನಮಗೆ ಫ್ರೀಯಾಗಿ ಮಾಡ್ಕೋಬೋದು. ಹಂಗಾಗಿ ನಾನು ಏನಾದರೂ ತರಕಾರಿ ಎಲ್ಲ ಕಟ್ ಮಾಡಿ ಮತ್ತು ಏನಾದರೂ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿದ್ದೆಲ್ಲನೂ ನಾನು ತಕ್ಷಣ ಹಂಗೆ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇಲ್ಲಿ ನೋಡಿ, ಕುಕ್ಕರೆಲ್ಲ ಆರಿದೆ, ಮುಚ್ಚಳ ತೆಗೆದ್ಬಿಟ್ಟು ನೋಡಿದೆ ಬೆಂದಿದೆ ಇಲ್ಲ ಅಂದ್ಬಿಟ್ಟು ಚೆಕ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 2 ವಿಸಿಲ್ಗೆ ಇಟ್ಟಿದ್ನಲ್ಲ, ಚೆನ್ನಾಗೇ ಬೆಂದಿತ್ತು, ಸಾಕು. ಇಷ್ಟರಲ್ಲಿ ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಮಿಕ್ಸಿಗೆ ಏನೇನು ಹಾಕ್ಕೊತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಕೊಬ್ಬರಿ ಮತ್ತು ಕಡಲೆ ಬೀಜ, ಒಣಮೆಣ್ಸಿನ್ಕಾಯಿ, ಮೆಣಸು ನೋಡಿ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲನೂ ನಾನು ನೀರಲ್ಲಿ 1 ಟೈಮು ತೊಳೆದ್ಬಿಟ್ಟು ನೀಟಾಗಿ ಈಗ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಬೀಜನೂ ಸೇರಿಸ್ಕೋಬೇಕು. ಹಾಗೆ ನಾವು ಇಲ್ಲಿ ಹೆಸ್ರು ಕಾಳು ಬೇಯಿಸಿಟ್ಕೊಂಡಿದ್ದೀವಲ್ಲ, ಅದನ್ನು ಸ್ವಲ್ಪ ಸೇರಿಸ್ಕೋಬೇಕು. ಈ ರೀತಿ ಹೆಸ್ರು ಕಾಳು ಸೇರಿಸ್ಕೊಳೋದ್ರಿಂದ ಸಾಂಬಾರು ಸ್ವಲ್ಪ ಗಟ್ಟಿ ಬರುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾವು ಬೇಯಿಸಿರೋ ಕಾಳನ್ನು ಸೇರಿಸ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಈ ರೀತಿ ನುಣ್ಣಕ್ಕೆ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿ ನುಣ್ಣಕ್ಕಿಡಬೇಕು, ಆವಾಗಲೇ ಚೆನ್ನಾಗಿರುತ್ತೆ. ನೋಡಿ, ಇವಾಗಲೇ ನೋಡೋದಕ್ಕೆ ಎಷ್ಟು ವೈಟ್ ಕಲರ್ಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಈಗ ಮತ್ತೆ ಸ್ಟವ್ ಹಚ್ಕೊಂಡು ಈ ನಾವು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಲ್ಲ, ಇದನ್ನು ಸೇರಿಸ್ಕೊಬಿಟ್ಟು ಖಾರನ
ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಮಾತ್ರ ನೋಡಿ ಹಾಕ್ಕೋಬೇಕು, ಇಲ್ಲಾಂದರೆ ನೀರು ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ಹಂಗಾಗಿ ಜಾಸ್ತಿ ನೀರು ಸೇರಿಸ್ತಿರೇ ನಮಗೆ ಎಷ್ಟು ಗಟ್ಟಿ ಬೇಕೋ ಸಾಂಬಾರು ಅಷ್ಟು ನೋಡಿಕೊಂಡು ನಾವು ನೀರು ಸೇರಿಸ್ಕೋಬೇಕು. ಈಗ ನಾನಿಲ್ಲಿ ಮಿಕ್ಸಿ ಜಾರ್ನ ಇದೆಲ್ಲ ತೊಳೆದ್ಬಿಟ್ಟು ಅದರಲ್ಲಿ ಎಷ್ಟು ನೀರು ಇರುತ್ತೋ ಅಷ್ಟು ಮಾತ್ರ ಹಾಕ್ಕೊತಾ ಇದ್ದೀನಿ. ಸಪ್ರೇಟಾಗಿ ಏನು ಸೇರಿಸ್ತಾ ಇಲ್ಲ, ಯಾಕಂದರೆ ನಾವು ಹಾಲು ಸೇರಿಸ್ತೀವಲ್ಲ, ಹಂಗಾಗಿ ನೋಡಿ. ಈಗ ಅದು ಸ್ವಲ್ಪ ಕುದಿ ಬರೋ ಅಷ್ಟರಲ್ಲಿ ಸಾಂಬಾರೆಲ್ಲ ಗಟ್ಟಿ ಬರುತ್ತೆ. ಹಂಗಾಗಿ ನಾನು ಇಷ್ಟು ನೀರು ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಮತ್ತೆ ಕುದಿಯೋಕೆ ಇಡಬೇಕು. ಇಲ್ಲಿ ನಾನು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿದ್ರೆ ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿದೆ. ಇದೇ ರೀತಿ ಒಂದು 5 ನಿಮಿಷ ನಾವು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಈಗ ಸಾರನ್ನು ಸ್ವಲ್ಪ ಗಟ್ಟಿ ಬಂದಿದೆ, ಅದು ಉಕ್ಕು ಬಿಡುತ್ತೆ. ಹಂಗಾಗಿ ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು. ಸ್ವಲ್ಪ ನಾವು ಯಾವ ಮಾಡಿದ್ರೂ ಸಾಂಬಾರೆಲ್ಲ ಉಕ್ಕು ಬಿಡುತ್ತೆ, ಹಂಗಾಗಿ ನಾವು ಸೆಂಟ್ರಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಹಾಲು ಹಾಕಿದ್ಮೇಲೆನೂ ಹಂಗೇ, ಇಲ್ಲಾಂದರೆ ಅದು ಉಕ್ಕು ಬಿಡುತ್ತೆ. ಇಲ್ಲಿ ನಾನು ಒಂದು 1/4 ಲೀಟ್ರಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ಈ ಸಾಂಬಾರಿಗೆ. ಇಲ್ಲಿ ನಾನು ಒಂದೇ ಟೈಮ್ ಮಾಡ್ತಾ ಇರೋದು, ಹಂಗಾಗಿ 1/4 ಲೀಟ್ರ್ ಸಾಕಾಗುತ್ತೆ. ಈಗ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಒಂದು 10 ನಿಮಿಷ ಕುದಿಯೋಕೆ ಇಡಬೇಕು ಈ ಸಾಂಬಾರನ್ನ. ಬೇಕಂದರೆ ನಾವು ಬಿಸಿ ಹಾಲನ್ನೂ ಹಾಕ್ಕೋಬೋದು. ನಾನಿಲ್ಲಿ ಹಸಿ ಹಾಲನ್ನೇ ಹಾಕ್ಕೊಂಡೆ, ಹಂಗಾಗಿ ಒಂದು 10 ನಿಮಿಷ ಕುದಿಯೋಕೆ ಬಿಟ್ಟರೆ ಸರೋಗುತ್ತೆ. ಸಾಂಬಾರು ಕುದಿಯೋಷ್ಟರಲ್ಲಿ ಇಲ್ಲಿ ಒಗ್ಗರಣೆಯನ್ನು ಮಾಡ್ಕೋಬೇಕು. ನೋಡಿ, ಒಗ್ಗರಣೆಗೆ ಒಂದು ಚಿಕ್ಕ ಪ್ಯಾನ್ ಇಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಎಣ್ಣೆ ಹಾಕಿರೋದು. ಅರ್ಧ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಾಂಬಾರಿಗೆ ಹಾಕ್ಕೊಂಡು ಪ್ಲೇಟ್ ಕ್ಲೋಸ್ ಮಾಡಿಬಿಟ್ರೆ ಆ ಒಗ್ಗರಣೆ ಫ್ಲೇವರ್ ಎಲ್ಲನೂ ಸಾಂಬಾರಿಗೆ ಹಿಡಿಯುತ್ತಲ್ಲ, ಆವಾಗ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಂಡು ಇನ್ನೊಂದು 5 ನಿಮಿಷ ಕುದಿಯೋಕೆ ಇಡಬೇಕು. ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಆವಾಗ ಸಾಂಬಾರು ಗಟ್ಟಿ ಬರುತ್ತೆ. ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಗೆ ಆಗೋವರೆಗೂ ಕುದಿಯೋಕೆ ಬಿಡಬೇಕು. ಇಲ್ಲಿ ನೋಡಿ ಚೆನ್ನಾಗಿ ಕುದೀತಾ ಇದೆಯಲ್ಲ. ಈಗ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಇನ್ನೊಂದು 2 ನಿಮಿಷ ಕುದಿಯೋಕೆ ಇಟ್ಬಿಟ್ಟು ಆಮೇಲೆ ನಾನಿಲ್ಲಿ ಮುದ್ದೆ ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು ಮುದ್ದೆ ಜೊತೆಗೆ, ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲೆಲ್ಲನೂ ಇವತ್ತು ಮುದ್ದೆನೇ ಮಾಡೋಣ ಅಂದ್ಬಿಟ್ಟು ಮಕ್ಕಳು ತುಂಬ ಇಷ್ಟಪಟ್ಟು ತಿಂದರು. ತುಂಬ ಚೆನ್ನಾಗಿತ್ತು. ನೋಡಿ, ಮಕ್ಕಳೆಲ್ಲ ತಿಂದಾದಮೇಲೆ ಎಲ್ಲ ಸಾಂಬಾರು ನೋಡಿ ಇಷ್ಟು ಖಾಲಿ ಆಗಿಬಿಟ್ಟಿದೆ, ಇನ್ನೊಂದು ಸ್ವಲ್ಪ ಇದೆ, ನಾನಿನ್ನೂ ತಿಂದಿಲ್ಲ. ಇವಾಗ ತಿನ್ನೋಣ ಅಂದ್ಬಿಟ್ಟು ನೋಡೋ ಅಷ್ಟರಲ್ಲಿ ನೋಡಿ ಎಷ್ಟು ಗಟ್ಟಿ ಬಂದಿದೆ ಸಾಂಬಾರು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನಾನು ಹಾಲು ಸಾರು ಹೆಂಗೆ ಮಾಡಿದೆ ಅಂದ್ಬಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.